5 ಪೈಸಾ ಖರ್ಚಿಲ್ಲದೆ ಸ್ನಾನಕ್ಕೆ ಹೋಗಿ ಮುಂಚೆ ಕೇವಲ ಒಂದು 10 ನಿಮಿಷ ಈ ರೆಮಿಡಿ ನಿಮ್ಮ ಕೈಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಪಿಗ್ಮೆಂಟೇಷನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಡಾರ್ಕ್ ಸ್ಕಿನ್ ಆಗಿರ್ಬೋದು, ಎಲ್ಲ ಮಂಗಮಾಯ. ಬಟ್ ಇದೊಂದು ಕಾಯಿನ ಮಾತ್ರ ನೀವು ತಂದಿಟ್ಕೊಳ್ಬೇಕಾಗತ್ತೆ. ಅದು ಎಲ್ಲರ ಅಡುಗೆ ಮನೆಯಲ್ಲಿ ಪ್ರತಿದಿನ ಉಪಯೋಗಿಸೋಂಥ ಅದ್ಭುತವಾದ ಕಾಯಿ. ನೋಡಿ, ಆ ಕಾಯಿನ ಉಪಯೋಗಿಸಿ ಒಂದು ಕೈಗೆ ಮಾಡ್ಕೊಂಡಿದ್ದೀನಿ ರೆಮಿಡಿ, ಇನ್ನೊಂದು ಕೈಗೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ, ಸ್ನಾನಕ್ಕೆ ಹೋಗಿ ಮುಂಚೆ ಈ ಕಾಯಿನ ನಿಮ್ಮ ಮುಖ ಮತ್ತು ಕೈಕಾಲಿಗೆ ಉಜ್ಜಿದ್ರೆ ಸಾಕು. ಇದರಲ್ಲಿ ಮ್ಯಾಜಿಕ್ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಮುಖದಲ್ಲಿ ಅಥವಾ ಕೈಕಾಲಲ್ಲಿ ಏನಾದ್ರು ನಿಮಗೆ ಸುಕ್ಕುಗಳು, ಕಪ್ಪು ಕಲೆಗಳು, ಪಿಂಪಲ್ ಮಾರ್ಕ್ಸು, ಸನ್ ಟ್ಯಾನ್ ಆಗಿದ್ರೆ ಇದನ್ನು ಬುಡದ ಸಮೇತ ತೆಗೆಯುತ್ತೆ ಈ ಕಾಯಿ ತುಂಬ ಕಾಸ್ಟ್ಲಿನ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಿಮ್ಮ ಎಲ್ಲ ಅಡುಗೆ ಮನೆಯಲ್ಲಿ ಪ್ರತಿಯೊಬ್ಬರ ಮನೇಲಿ ಇರೋದು 5 ಪೈಸಾ ಖರ್ಚಿಲ್ಲದ ರೆಮಿಡಿ. ಬಟ್ ಸ್ನಾನಕ್ಕೆ ಹೋಗಿ ಮುಂಚೆ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಶುದ್ಧೀಕರಣ ಮಾಡಿದ್ರೆ, ಇದು ಕಲರ್ ನೋಡಿ ಯಾವ ಥರ ಇದೆ ಅಂತ, ಇದನ್ನು ಶುದ್ಧೀಕರಣ ಮಾಡಿದ್ರೆ ನಮಗೆ ಈ ರೀತಿ ಗೋಲ್ಡನ್ ಪ್ಯಾಕ್ ಬರುತ್ತೆ. ಸೊ ಈ ಅದ್ಭುತವಾದ ಈ ಕಪ್ಪು ಕಾಯಿನ ಶುದ್ಧೀಕರಣ ಮಾಡಿ ಈ ಥರ ಗೋಲ್ಡನ್ ಪ್ಯಾಕ್ನ ಹಚ್ಕೊಳ್ಳೋಣ ಇವತ್ತಿನ ವೀಡಿಯೋಲಿ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದನ್ನು ಸ್ನಾನಕ್ಕೆ ಹೋಗಿ ಮುಂಚೆನೇ ಮಾಡಬೇಕು, ಯಾಕಂದರೆ ಇದ್ರ ಎಫೆಕ್ಟು ಡಬಲ್ ತ್ರಿಬಲ್ ಆಗುತ್ತೆ ಅಂತ ಹೇಳ್ತಾ, ಯಾವುದು ಈ ಕಾಯಿ ಎಲ್ಲರೂ ಉಪಯೋಗಿಸ್ಕೋಬೋದಾ, ಏನಾದ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಾ, ಎಲ್ಲರಿಗೂ ಸೂಟ್ ಆಗುತ್ತಾ ಅನ್ನೋ ಈ ಪ್ರಶ್ನೆಗೆ ಇವತ್ತಿನ ವೀಡಿಯೋಲಿ ಸಂಕ್ಷಿಪ್ತವಾಗಿ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ, ಸುಮಾರು 3/4 ಚಮಚ. ಅದು ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ಇದು ಯೆಲ್ಲೋ ಕಲರ್, ಆಯಿತಾ, ಅರಿಶಿನದ ಕಲರ್ ಇದೆ. ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾನಿದು ಐರನ್ ಬಾಂಡಿಲಿ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಮಾಡಬೇಡಿ. ನಾನಂದರೆ ಯೆಲ್ಲೋ ಟು ಗೋಲ್ಡನ್. ಫೈನ್, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಒಂದು 2 ರಿಂದ 3 ಸೆಕೆಂಡ್ ಅಷ್ಟೇ ಗೋಲ್ಡನ್ ಕಲರ್ಗೆ ಇದನ್ನು ಟರ್ನ್ ಮಾಡಿದಾಗ ಇದರಲ್ಲಿ ಒಂದು ಎನ್ಸೈಮ್ ರಿಲೀಸ್ ಆಗುತ್ತೆ, ಆಯಿತಾ. ಅದು ನಮಗೆ ಇವತ್ತಿನ ವೀಡಿಯೋಗೆ ತುಂಬ ಎಫೆಕ್ಟಿವ್. ಓಕೆ, ಇದನ್ನು ಚೆನ್ನಾಗಿ ಒಂದು 2 to 3 ಸೆಕೆಂಡ್ಸ್ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಐರನ್ ಬಾಣಲೆ ಅಥವಾ ಐರನ್ ತವದಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ನಾನು ಎಷ್ಟು ಕಸ್ತೂರಿ ಅರಿಶಿನ ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದ ಹುಣಸೆ ಹಣ್ಣು, ಕಪ್ಪು ಕಲರ್ ಕಪ್ಪು ಮತ್ತು ಕೆಂಪು ಸಿಗುತ್ತೆ. ದಯವಿಟ್ಟು ಕಪ್ಪು ಹುಣಸೆಹಣ್ಣು ತಗೊಳ್ಳಿ. ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ಯಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್ ಏನಂದರೆ, ಇದು ಎಲ್ಲರಿಗೂ ಸೂಟ್ ಆಗಲ್ಲ, ಎಲ್ಲ ಸ್ಕಿನ್ಗೂ ಸೂಟ್ ಆಗಲ್ಲ. ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಅವರು ದಯವಿಟ್ಟು ಮಾಡಬೇಡಿ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನನಗೆ ವ್ಯೂಸ್ ಬೇಕು ಅಂತ ನಾನು ಹೇಳ್ತಿಲ್ಲ. ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡಬೇಡಿ. ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸ್ ಆದ್ರೂ ಮಾಡಬೇಡಿ. ಯಾಕಂದರೆ ಅದು ತುಂಬ ಏನಂತೀವಿ, ಒಂಚೂರು ಹಾಕಿದ್ರೆ ಕಮ್ಮಿ, ಒಂಚೂರು ಹಾಕಿದ್ರೆ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಮಿಕ್ಕಿದವರೆಲ್ಲ ವಿತ್ ಪ್ಯಾಚ್ ಟೆಸ್ಟ್ ಮಾಡ್ಬೋದು. ಇದಕ್ಕೆ ಒಂದು 2 ಚಮಚ ನೀರು ಹಾಕಿ, ಬಿಸಿ ನೀರು, ಕುದಿಯೋ ನೀರು, ಇದನ್ನು ನೆನೆ ಹಾಕ್ಕೊಂಡಿದ್ದೀನಿ. ಕಪ್ಪು ಹುಣಸೆಹಣ್ಣು, ಕೆಂಪುದಲ್ಲ. ಓಕೆ, ನೆಕ್ಸ್ಟ್ ಒಂದು 10 ನಿಮಿಷ ಆಗಿದೆ. ಇದು ರಸ ಬೇಕು ನನಗೆ. ಇದು ತಿಕ್ ಪಲ್ಪ್ ಬೇಕು, ತಿಕ್ಕಾಗಿರೋದು, ಗಟ್ಟಿ ರಸ ಬೇಕು, ಆಯಿತಾ. ಗಟ್ಟಿ ರಸ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೋತೀನಿ. ಎಷ್ಟು ಕಸ್ತೂರಿ ಅರಿಶಿನ ಅಷ್ಟೇ ಪ್ರಮಾಣದ ಕಪ್ಪು ಹುಣಸೆಹಣ್ಣು. ಈ ಕಲರ್ ಇರಬೇಕು. ನಾನೆಲ್ಲೂ ಕಪ್ಪು ಕಲರ್ ಮಾಡ್ಕೊಂಡಿಲ್ಲ, ಅರಿಶಿನ ಯೆಲ್ಲೋ ಟು ಗೋಲ್ಡನ್ ಮಾಡಿಕೊಂಡು ಈಗ ವಿತ್ ಪ್ಯಾಚ್ ಟೆಸ್ಟ್ ಇದನ್ನು ಹಾಕೋತಾ ಇದ್ದೀನಿ. ಯಾವುದನ್ನು? ಹುಣಸೆ ಹಣ್ಣಿನ ರಸ. ಇದು ಸ್ನಾನಕ್ಕೆ ಹೋಗಿ ಮುಂಚೆ ಮಾಡಬೇಕಾಗಿದೆ ರೆಮಿಡಿ. ಇದಕ್ಕೆ 1 ಚಮಚದಷ್ಟು ಕಡಲೆ ಹಿಟ್ಟು ಮತ್ತು ಅಷ್ಟೇ ಪ್ರಮಾಣದ ಗಟ್ಟಿ ಮೊಸರು, ಕರ್ಡ್, ಹುಳಿ ಮೊಸರು ಅಲ್ಲ, ಸಿಹಿ ಮೊಸರು, ಒಂದಿನದ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು ನಮಗೆ ತಣ್ಣಕ್ಕಿರುತ್ತೆ. ಸೊ ಸ್ಕಿನ್ ಸರ್ಕ್ಯುಲೇಷನ್, ಅಂದರೆ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ, ಬ್ಲೀಚಿಂಗ್ ಕೆಲಸ ಮಾಡುತ್ತೆ. ಕಡಲೆ ಹಿಟ್ಟು ಡೆಡ್ ಸೆಲ್ಸ್ನೆಲ್ಲ ತೆಗೆಯುತ್ತೆ, ಸ್ಕಿನ್ನ ಮಾಯಿಶ್ಚರ್ ಕೊಡುತ್ತೆ. ಬಟ್ ಆನ್ ಎ ಪ್ಯಾರಲಲ್ ಪ್ಲ್ಯಾಟ್ಫಾರ್ಮ್ ಏನು ಮಾಡಬೇಕು ಅಂದರೆ, ನಾವು ಕಡಲೆ ಹಿಟ್ಟು ಬಳಸೋದ್ರಿಂದ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಡ್ರೈ ಸ್ಕಿನ್ ಅವರು. ಅದನ್ನು ಆಲ್ಟರ್ನೇಟಿವ್ ಹೇಳ್ತೀನಿ. ಈಗ ನನಗೆ ಶಾರ್ಟೇಜ್ ಆಫ್ ಇದಿದೆ, ಮಾಯಿಶ್ಚರೈಸರು. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ. ನೋಡಿ, ಹುಣಸೆ ಹಣ್ಣಿನ ರಸ, ಕಸ್ತೂರಿ ಅರಿಶಿನ ಮತ್ತು ಮೊಸರು ಮತ್ತು ನಾನಿಲ್ಲಿ ಕಡಲೆ ಹಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು 2 ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕು, ಜಾಸ್ತಿ ದಿನ ಇಡೋಕ್ಕೆ ಬರಲ್ಲ. ಓಕೆ, ಇದು ಸ್ಮೂತ್ ಟೆಕ್ಸ್ಚರ್ ಥರ, ಇದು ಪೇಸ್ಟ್ ಥರ ಬರುತ್ತೆ ನಮಗೆ. ಓಕೆನಾ. ಮತ್ತು ಇದನ್ನು ಒಂದು 2 ಡೇಸ್ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದನ್ನು ಚೆನ್ನಾಗಿ ಯಾವುದೇ ರೀತಿಯಾದ ಲಂಪ್ಸ್ ಇರಬಾರ್ದು ಇದರಲ್ಲಿ, ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಕಿದ್ದೀವಿ. ಆದಷ್ಟು ಕಡಲೆ ಹಿಟ್ಟು ಮನೇಲಿರೋದಿರಲಿ, ಇಲ್ಲ ಅಂಗಡಿದಾದರೆ ಸ್ವಲ್ಪ ನೀವು ಜರಡಿ ಇಟ್ಕೊಂಡು ಮಾಡಬೇಕಾಗುತ್ತೆ ಈ ಸ್ಮೂತ್ ಪೇಸ್ಟ್ನ. ಇವಾಗ ಇದನ್ನು ನಾನು ಕೈಗೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಡೆಮೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಕೇವಲ 5 ರಿಂದ 6 ಸೆಕೆಂಡ್ ಅಷ್ಟೇ ನೀವು ಉಜ್ಜಬೇಕಾಗತ್ತೆ. ಮುಖಕ್ಕೂ ಅಷ್ಟೇ ಇದೇ ಪ್ರೊಸೀಜರ್ ಮಾಡಬೇಕಾಗತ್ತೆ. ಎಟ್ಟಗೇನು ಮುಖ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇದು ವಾರದಲ್ಲಿ 2 ದಿನ ಅಥವಾ 3 ದಿನ ಅಷ್ಟೇ. ಮಂಡೇ ಮತ್ತು 1-2 ದಿನ ಗ್ಯಾಪು, ಮತ್ತು ಬುಧವಾರ ಅಥವಾ ಗುರುವಾರ, ಮತ್ತು 2 ದಿನ ಗ್ಯಾಪು ಭಾನುವಾರ, ಆ ಥರ
ರೆಗ್ಯುಲರ್ ಪ್ರತಿದಿನ ಯೂಸ್ ಮಾಡೋಂಗಿಲ್ಲ. ಇದು ಒಂಥರ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಹುಣಸೆ ಹಣ್ಣು, ಕಸ್ತೂರಿ ಅರಿಶಿನ, ಮೊಸರು ಮತ್ತು ಕಡಲೆ ಹಿಟ್ಟು. ಸೊ ಅದರಿಂದನೇ ಇವಾಗ ಒಂದು 2 to 3 ಸೆಕೆಂಡ್ಸ್ ಇದು ಮಾಮೂಲಿ ಪ್ಯಾಕ್ ಥರ ಹಾಕಿಬಿಡೋಂಗಿಲ್ಲ. ಇದನ್ನು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು 5 to 6 ಸೆಕೆಂಡ್ಸ್ ವಾಶ್ ಮಾಡಬೇಕು. ಮತ್ತು ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್ ಅಂದರೆ ಇಲ್ಲಿ ಏನು ಟ್ರಿಕ್ ವರ್ಕ್ ಆಗುತ್ತೆ ಅಂದರೆ, ನೀವು ಎಷ್ಟು ಉಜ್ಜುತ್ತೀರೋ ಅಷ್ಟು ವರ್ಕ್ ಆಗುತ್ತೆ. ನೀವು ಎಷ್ಟು ಉಜ್ಜುತ್ತೀರೋ ಅಷ್ಟು ವರ್ಕ್ ಆಗುತ್ತೆ. ಚೆನ್ನಾಗಿ ಪ್ಯಾಕ್ನ ಅಪ್ಲೈ ಮಾಡಿ 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 ನಾನಿಲ್ಲಿ ಉಜ್ಜುತ್ತಾ ಇದ್ದೀನಿ. ನಾನು ಎಷ್ಟು ಉಜ್ಜುತ್ತೀನೋ ಅಷ್ಟು ಎಫೆಕ್ಟಾಗಿ ವರ್ಕ್ ಆಗುತ್ತೆ. ನೆಟ್ಟಗೆ ಮುಖಕ್ಕೆ ಅಪ್ಲೈ ಮಾಡ್ತಿರುವಾಗ ನಿಮ್ಗೆ ಏನಾದ್ರು ಡ್ರೈ ಸ್ಕಿನ್ ಇತ್ತು ಅಂದರೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಆಯಿತಾ. ತೀರಾ ಡ್ರೈ ಅಂದರೆ 1 or 2 ಡ್ರಾಪ್ಸ್ ಆಫ್ ಹನಿ, ಜೇನುತುಪ್ಪನೂ ಹಾಕೋಬೋದು. ಜೇನುತುಪ್ಪ ಆಪ್ಷನಲ್ಲು, ಬಟ್ ಅಲೋವೆರಾ ಜೆಲ್ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತೀನಿ. ಅದು ತುಂಬ ಚೆನ್ನಾಗಿ ಎಫೆಕ್ಟಾಗಿ ವರ್ಕ್ ಆಗುತ್ತೆ. ಈಗ ನೋಡಿ 5 to 6 ಸೆಕೆಂಡ್ಸ್ ಆಗ್ತು. ಈಗ ವಾಶ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ. ಈಗ ನೀವೇನಾರು ಹುಣಸೆ ಹಣ್ಣು, ಕಡಲೆ ಹಿಟ್ಟು, ಮೊಸರು, ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಆದರೆ ಈ ರೆಮಿಡಿ ಮಾಡಬೇಡಿ. ಸೊ ನಿಮಗೆ ಲೈವ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಓಕೆ, ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೋದು ಅಂತ. ಸೊ ಈ ಅದ್ಭುತವಾದ ಪ್ಯಾಕ್ನ ನೀವು ಫ್ರಿಜ್ಜಲ್ಲಿ 2 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲ ರೆಮಿಡಿ ಮಾಡೋಕ್ಕೆ ಮುಂಚೆ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಕೈಗೂ ವ್ಯತ್ಯಾಸ ನೋಡಿ, ಕಾಣಿಸ್ತಾ? ಈ ಕೈಗೂ ವ್ಯತ್ಯಾಸ. ಸೊ ಇದನ್ನು ಮುಖಕ್ಕೂ ಅಪ್ಲೈ ಮಾಡ್ಬೋದು ನೀವು ವಿತ್ ಪ್ಯಾಚ್ ಟೆಸ್ಟ್, ಓಕೆನಾ. ಸೊ ಈ ಅದ್ಭುತವಾದ ರೆಮಿಡಿನ ನೀವು ಟ್ರೈ ಮಾಡಿ ಅಂತ ಹೇಳಿ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗಲ್ಲ, ಇನ್ನೇನೋ ಡೌಟ್ಸ್ ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಇದು ವಾರದಲ್ಲಿ 3 ರಿಂದ 4 ಸಲ ಯೂಸ್ ಮಾಡ್ಬೋದು. ಅಕಸ್ಮಾತ್ ನೀವು ಪ್ಯಾಚ್ ಟೆಸ್ಟ್ ಮಾಡಿದೆ ನಾನು ಯೂಸ್ ಮಾಡಿದ್ರೆ ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ, ಕಲರ್ ಡಿಫ್ರೆನ್ಸು ಅಲ್ವಾ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಸೊ ಇನ್ನೇನೋ ಡೌಟ್ಸು ಕ್ಯೂರಿಸಿದೆ ಲೆಟ್ ಮೀ ನೋ. ಇದರಲ್ಲಿ ಹಾಕಿರೋ ಮೊಸರಾಗಿರ್ಬೋದು, ಬೇಸನ್ ಆಗಿರ್ಬೋದು, ಮತ್ತು ನಾನು ಕಸ್ತೂರಿ ಅರಿಶಿನ ಗೋಲ್ಡನ್ ಕಲರ್ ಮಾಡ್ಕೊಂಡಿದ್ದೀನಿ. ಯೆಲ್ಲೋಯಿಂದ ಲೈಟ್ ಗೋಲ್ಡನು ಕಲರ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿಲ್ಲ, ಕಪ್ಪಗೆ ಟರ್ನ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಓಕೆನಾ. ಸೊ ಇದು ಜಾದು ಆಗುತ್ತೆ ನೋಡಿ. ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ್. ಇನ್ನೇನೋ ಡೌಟ್ಸು ಕ್ಯೂರಿಸಿದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬಲ್ಲ.